ನಮ್ಮ ಟ್ರೇಡ್ ಮಾರ್ಕ್ ಟರ್ಮ್ ಆದ ಮ್ಯಾಜಿಕ್ ಟ್ವಿಸ್ಟ್ ಇದನ್ನ ಟ್ರಾನ್ಸ್ಲೇಟ್ ಮಾಡೋದ್ರೆ ಮಾಯಾ ತಿರುವು. ಇದು ಕೇಳಕ್ಕೆ ತುಂಬ ಫನಿ ಆಗಿಲ್ವಾ? ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿತ್ತಾ ನಮ್ಮ ಏತರಿಸ್ತಾ ಡ್ಯಾಶ್ಬೋರ್ಡಲ್ಲೂ ಇನ್ನೆಲ್ಲ ವಿವರಣೆಗಳನ್ನು ನಾವು ಕನ್ನಡದಲ್ಲಿ ತೋರಿಸ್ತೀವಿ ಅಂತ? ಹೌದು, ನಾವು ನಮ್ಮ ಮಲ್ಟಿ ಲ್ಯಾಂಗ್ವೇಜ್ ಡ್ಯಾಶ್ಬೋರ್ಡಲ್ಲಿ ಹಿಂದಿ ಆದಮೇಲೆ ಕನ್ನಡ ಭಾಷೆಯನ್ನು ಸಹ ಆ್ಯಡ್ ಮಾಡಿದ್ದೀವಿ. ಇನ್ನೂ ಹಲವಾರು ಭಾಷೆ ಸಹ ಬರಲಿದೆ. ಈ ಪ್ರಯತ್ನದಲ್ಲಿ ಹಲವಾರು ಚಾಲೆಂಜಸ್ ಎದುರಾಯಿತು. ಈ ಭಾಷೆನ ಟ್ರಾನ್ಸ್ಲೇಟ್ ಮಾಡೋದಾ ಇಲ್ಲ ಟ್ರಾನ್ಸ್ಲಿಟ್ರೇಟ್ ಮಾಡೋದಾ? ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ಚಾರ್ಜಿಂಗ್ ಈಸ್ ಗೋಯಿಂಗ್ ಆನ್. ಚಾರ್ಜಿಂಗ್ ಅನ್ನೋ ಪದನ ನಾವು ದಿನನಿತ್ಯವಾಗಿ ಮಾಮೂಲಿಯಾಗಿ ಯೂಸ್ ಮಾಡೋ ವರ್ಡ್. ಸೊ ಚಾರ್ಜಿಂಗ್ ಅನ್ನೋ ಪದನ ಬಿಟ್ಟು ಬೇರೆ ಎಲ್ಲ ಸೆಂಟೆನ್ಸನ್ನು ಮಾತ್ರ ಟ್ರಾನ್ಸ್ಲೇಟ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ಟ್ರೇಡ್ ಮಾರ್ಕ್ ಟರ್ಮ್ ಆದ ಮ್ಯಾಜಿಕ್ ಟ್ವಿಸ್ಟ್ ಇದನ್ನ ಟ್ರಾನ್ಸ್ಲೇಟ್ ಮಾಡೋದ್ರೆ ಮಾಯಾ ತಿರುವು. ಇದು ಕೇಳಕ್ಕೆ ತುಂಬ ಫನಿ ಆಗಿಲ್ವಾ? ಸೊ ಹಾಗಾಗಿ ನಾವು ಮ್ಯಾಜಿಕ್ ಟ್ವಿಸ್ಟ್ನ ಹಾಗೇ ಬರಿಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇಂಗ್ಲೀಷ್ ಭಾಷೆಗೆ ಹೋಲಿಕೆ ಮಾಡಿದ್ರೆ ನಮ್ಮ ಇಂಡಿಯನ್ ಭಾಷೆ ಬರೆದಾಗ ಸ್ವಲ್ಪ ಉದ್ದ ಬರುತ್ತೆ. ಅದಲ್ಲದೆ ಅಕ್ಷರಗಳು ಲೈನ್ ಮೇಲೆ ಮತ್ತು ಕೆಳಗೆ ಬರೋದ್ರಿಂದ ಲೇಔಟ್ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಕನ್ನಡ ಡ್ಯಾಶ್ಬೋರ್ಡ್ ಅಥವಾ ಹಿಂದಿ ಡ್ಯಾಶ್ಬೋರ್ಡ್ನ ಯೂಸ್ ಮಾಡೋರು ಗೊತ್ತಾ? ಟ್ಯಾಗ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಏತರ್ ಪೇಜ್ನ ಫಾಲೋ ಮಾಡಿ.